ಕೆಲವೇ ಕ್ಷಣಗಳಲ್ಲಿ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆ. ಗಾಲಿ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ಕೆಲವೇ ಕ್ಷಣಗಳೇ ಬಾಕಿ. ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಅಧಿಕೃತವಾಗಿ ಮಲ್ಲೇಶ್ವರಂ ಬಿಜೆಪಿ ಕಚೇರಿಗೆ ಈಗ ಜನಾರ್ದನ್ ರೆಡ್ಡಿ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೆ ಈಗಾಗಲೇ ಆಗಮಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆಯಿಂದ ಬಿಜೆಪಿಯ ಹಲವು ಲೆಕ್ಕಾಚಾರಗಳಿದೆ. ರೆಡ್ಡಿ ಸೇರ್ಪಡೆಯಿಂದ ಕಲ್ಯಾಣ ಕರ್ನಾಟಕದಲ್ಲಿ ಒಂದಷ್ಟು ಬಿಜೆಪಿಗೆ ಬಲ ಬರಬಹುದು ಅನ್ನುವಂತಹ ಲೆಕ್ಕಾಚಾರ. ಅದರಲ್ಲೂ ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ ಜಿಲ್ಲೆಗಳಲ್ಲಿ ಲಾಭ ಆಗತ್ತೆ ಅನ್ನುವಂತಹ ಒಂದು ಪಕ್ಕಾ ಲೆಕ್ಕಾಚಾರ ಬಿಜೆಪಿ ಕಡೆಯಿಂದ. ಹಾಗಾಗಿ ಅವರ ಮನವೊಲಿಕೆಯ ಒಂದು ಕೆಲಸ ಕಳೆದ 6 ತಿಂಗಳಿಂದಲೂ ಆಗ್ತಾ ಇತ್ತು. ಇತ್ತ ಶ್ರೀರಾಮುಲು ಆಗಿರಬಹುದು, ಸೋಮಶೇಖರ್ ರೆಡ್ಡಿ ಆಗಿರಬಹುದು, ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನ ಮನವೊಲಿಕೆ ಮಾಡಿ ಬಿಜೆಪಿಗೆ ಸೇರ್ಪಡೆಗೊಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಕಳೆದ ಚುನಾವಣೆಯಂತೆ ಬಿಜೆಪಿ ಮತಗಳು ವಿಭಜನೆ ಆಗೋದು ತಪ್ಪಬಹುದು ಅನ್ನುವಂತಹ ರಾಜಕೀಯ ಲೆಕ್ಕಾಚಾರ ಇಲ್ಲಿ. ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪ್ರಭಾವಿ ನಾಯಕರ ಬಿಜೆಪಿ ಕಡೆಯಿಂದ ಒಂದು ಕೊರತೆ ಇದೆ. ಅದನ್ನ ಗಾಲಿ ಜನಾರ್ದನ್ ರೆಡ್ಡಿ ನೀಗಿಸಬಹುದು ಅನ್ನುವಂಥದ್ದು ಕೂಡ ಒಂದು ಲೆಕ್ಕಾಚಾರ. ಇನ್ನು ಮುಂದೆ ಆಪರೇಷನ್ ಕಮಲ ಏನಾದರೂ ನಡೆದ್ರೆ ಆಗ ರೆಡ್ಡಿ ತಂತ್ರಗಳು ಬಿಜೆಪಿಗೆ ಅನುಕೂಲ ಆಗಬಹುದು ಅಂತ. ಯಾಕಂದ್ರೆ ಈ ಹಿಂದೆ ಆಪರೇಷನ್ ಕಮಲ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಯಾವಾಗ ಶುರುವಾಯಿತು ಅಲ್ಲಿ ಜನಾರ್ದನ್ ರೆಡ್ಡಿ ಪ್ರಮುಖ ಪಾತ್ರ ವಹಿಸಿರೋದು ಕೂಡ ಗೊತ್ತು. ತಂತ್ರಗಾರಿಕೆ ಮಾಡೋದ್ರಲ್ಲಿ ಜನಾರ್ದನ್ ರೆಡ್ಡಿ ಬಹಳ ನಿಪುಣ ರಾಜಕಾರಣಿ ಕೂಡ. ಜನಾರ್ದನ್ ರೆಡ್ಡಿ ಆಗಮನದಿಂದ ಆನೆ ಬಲ ಬಂದಂತಾಗಿದೆ. ನಮಗೆ ದೊಡ್ಡ ಶಕ್ತಿ. ಬೆಂಗಳೂರಲ್ಲಿ ಟಿವಿ ನನಗೆ ಬಿಎಸ್ವೈ ಹೇಳಿಕೆಯನ್ನ ಕೊಟ್ಟಿರೋದು, ಅವರ ಜೊತೆ ಉತ್ತಮ ಸಂಬಂಧ ಇರೋದ್ರಿಂದ ಖಂಡಿತವಾಗ್ಲೂ ಲಾಭ ಆಗತ್ತೆ ಪಕ್ಷಕ್ಕೆ. ಬಿಜೆಪಿ ಕಚೇರಿಯಲ್ಲಿ ಅವರು ಕುಟುಂಬದವರು ಪಕ್ಷ ಸೇರ್ತಾರೆ ಇವತ್ತು ಅಂತ ಟಿವಿ ನನಗೆ ಬಿಎಸ್ ಯಡಿಯೂರಪ್ಪ ಎಕ್ಸ್ಕ್ಲೂಸಿವ್ ಆಗಿ ಈ ಮಾತನ್ನ ಹೇಳಿದ್ದಾರೆ. ಯಡಿಯೂರಪ್ಪ ಅವರ ಆಶೀರ್ವಾದ ತೆಗೆದುಕೊಂಡಿದ್ದೇನೆ, ಅವರ ಜೊತೆಯಲ್ಲೇ ಬಿಜೆಪಿ ಕಚೇರಿಗೆ ತೆರಳ್ತಾ ಇದ್ದೀನಿ ಅಂತ ಜನಾರ್ದನ್ ರೆಡ್ಡಿ ಟಿವಿ ನನಗೆ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್, ಜನಾರ್ದನ್ ರೆಡ್ಡಿ ಅವರು ಮತ್ತೆ ವಾಪಸ್ ಬರ್ತಿದ್ದಾರೆ ಪಕ್ಷಕ್ಕೆ, ತಾವೇನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಜನಾರ್ದನ್ ರೆಡ್ಡಿ ಅವರು ಬಂದದ್ದು ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ, ಆನೆ ಬಲ ಬಂದಂತಾಗಿದೆ. ಬಹಳಷ್ಟು ಒಳ್ಳೆಯ ಒಂದು ಸಂಬಂಧಗಳು ಅವ್ರಿಗೆ ಇರೋದರಿಂದ ಬಿ ಜೆ ಪಿಗೆ ದೊಡ್ಡ ಲಾಭ ಆಗುತ್ತೆ. ಈಗ ನಾನು ಬಿ ಜೆ ಪಿ ಆಫೀಸ್ಗೆ ಹೋಗ್ತಾ ಇದ್ದೇನೆ. ಅಧಿಕೃತವಾಗಿ ಇವತ್ತು ಅವರು ಕುಟುಂಬದವರು ಎಲ್ಲರೂ ಸಹ ಬಿ ಜೆ ಪಿನ ಸೇರ್ತಾ ಇದ್ದಾರೆ. ಜವಾಬ್ದಾರಿ ಏನಿರುತ್ತೆ ಸರ್? ಹಿಂದೆ ನೀವಿದ್ದಾಗ ಅವರನ್ನ ಬಳಸ್ಕೊಂಡಿದ್ರಿ. ಮಾತಾಡೋಣ, ಇನ್ನೂ ಟೈಮ್ ಇದೆಯಲ್ಲ. ರೆಡ್ಡಿ ಸರ್ ಕೊನೆ ಚಿಕ್ಕದಾಗಿ ಸರ್ ತಾವೇನು ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಏನು ಸರ್? 12 ವರ್ಷಗಳ ವನವಾಸ ಮುಗಿದು ಮತ್ತೆ ವಾಪಸ್ ಬರ್ತಿದ್ದೀರಿ. ನಾನು ಆಫೀಸಲ್ಲಿ ಮಾತಾಡ್ತೀನಿ. ಇಲ್ಲ, ಜಸ್ಟ್ ನಾನು ಅವ್ರ ಆಶೀರ್ವಾದ ತಗೊಂಡು, ಯಡಿಯೂರಪ್ಪ ಅವ್ರ ಆಶೀರ್ವಾದ ತಗೊಂಡು ಅವ್ರ ಜೊತೆಯಲ್ಲೇ ಕಚೇರಿಗೆ ಹೋಗ್ತಾ ಇರೋದು ಮತ್ತೆ ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇರೋದು. ಮತ್ತೆ ಮನೆಗೆ ವಾಪಸ್ ಆಗ್ತಿರುವಂತ ಭಾವನೆ ಬರ್ತಾ ಇದೆಯಾ? ಖಂಡಿತವಾಗ್ಲೂ ಕೂಡ. ಸೊ ನನಗೆ ಯಾವತ್ತು ಯಡಿಯೂರಪ್ಪ ಅವ್ರ ಮನೆ ಅಂದರೆ ನನಗೆ ಮನೆ ಇದ್ದಂಗೆ, ಭಾರತೀಯ ಜನತಾ ಪಕ್ಷ ಅಂದರೆ ನನಗೆ ತಾಯಿ ಇದ್ದಂಗೆ. ಮುಂದೆ ನಿಮ್ಮ ರೋಲ್ ಏನಾಗಿರುತ್ತೆ ಸರ್? ಅಮಿತ್ ಶಾ ಅವ್ರನ್ನು ಭೇಟಿ ಆದ್ರಿ, ಮುಂದೆ ರೋಲ್ ಏನಾಗಿರುತ್ತೆ? ಮಾತಾಡ್ತೀನಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದೆ. ಪ್ರಮೋದ್, ಈಗಾಗಲೇ ನೀವು ಮಾತಾಡಿಸ್ತಾ ಇದ್ರಿ, ಯಡಿಯೂರಪ್ಪ ಅವ್ರನ್ನು ಮಾತಾಡಿಸಿದ್ರಿ, ಜನಾರ್ದನ್ ರೆಡ್ಡಿ ಅವರನ್ನು ಮಾತಾಡಿಸಿದ್ರಿ. ಅಂದ್ರೆ ಇದೊಂದು ಸ್ಪಷ್ಟವಾದಂತಹ ನಡೆ ಜನಾರ್ದನ್ ರೆಡ್ಡಿ ಅವ್ರ ಕಡೆಯಿಂದ. ಯಡಿಯೂರಪ್ಪ ಅವರು ಆಕ್ಟಿವ್ ಆದ್ಮೇಲೆ ಆಯ್ತು ಅಂತ ಅನ್ಸುತ್ತೆ. ಅವರ ಮನವೊಲಿಕೆ ಆಗೋದಕ್ಕೂ ಸಾಧ್ಯ ಆಗಿದ್ದು ಯಡಿಯೂರಪ್ಪ ಅವರ ಒಂದು ಹಸ್ತಕ್ಷೇಪ ಆದ್ಮೇಲೆ ಅಂತ ಅನ್ಸುತ್ತೆ. ಸೊ ಯಾವ ರೀತಿಯ ಒಂದು ಲೆಕ್ಕಾಚಾರ ಇದೆ ಬಿಜೆಪಿಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆ ಆದ್ಮೇಲೆ?